ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತೇನೆಂದರೆ ಮಾಮೂಲಿ ನಾನು ಆ್ಯಸ್ ಯೂಶ್ವಲ್ ನಾನು ನಿಮ್ಗೆ ತೋರಿಸ್ತಿರ್ತೀನಿ ಅಲ್ವಾ, ಎವ್ರಿ ಥರ್ಸ್ಡೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಇವತ್ತು ಕೂಡ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೆ ಫುಲ್ ಇಬ್ಬರು ಫ್ರೆಶ್ ಅಪ್ ಆಗಿ ಇವಾಗ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಇವತ್ತು ಪುಟ್ಟನೇ ಫಸ್ಟ್ ಸ್ನಾನ ಮಾಡಿ ರೆಡಿ ಆದರು. ಅವರೇ ಕೂಡ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದರು. ಆಮೇಲೆ ಅವ್ರು ಸ್ನಾನ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ತಿಂಡಿಗೂ ಕೂಡ ಪ್ರಿಪೇರ್ ಮಾಡಿದೆ. ನಾನು ಇವತ್ತು ಏನು ತಿಂಡಿ ಪ್ರಿಪೇರ್ ಮಾಡಿದೆ ಅಂದರೆ ರಾಗಿ ದೋಸೆ ಜೊತೆಗೆ ಟೊಮೊಟೊ ಗೊಜ್ಜನ್ನ ಮಾಡಿಬಿಟ್ಟೆ. ಏನಂದರೆ ಈ ಥರ ವಾರದ ಟೈಮಲ್ಲಿ ಏನು ವೆರೈಟೀಸಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕಲ್ವ, ಪೂಜೆ ಎಲ್ಲ ಮಾಡಬೇಕು, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ರಾಗಿ ದೋಸೆ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡಿಬಿಟ್ಟೆ. ಆಲ್ಮೋಸ್ಟ್ ಇವತ್ತು ಕೂಡ ತುಂಬ ಲೇಟ್ ಆಯಿತು. ಏನಂದರೆ ದೋಸೆ ಹಾಕ್ಬೇಕಲ್ವ, ಲೇಟ್ ಆಗಿಬಿಡುತ್ತೆ. ಯಾವಾಗಲೂ ನಾನು ಏನು ಮಾಡ್ತೀನಿ ಅಂದರೆ ಪೊಂಗಲು ಪಲಾವು ಆ ಥರ ಮಾಡಿಬಿಡ್ತೀನಿ ಈ ಥರ ವಾರದ ಟೈಮಲ್ಲಿ. ಹಾಗೆ ಪುಟ್ಟನೂ ಕೂಡ ಕೇಳ್ತಾನೆ ಇದ್ದರು, ಏನು ಪಪ್ಪ ಇವತ್ತು ದೋಸೆ ಮಾಡಿಬಿಟ್ಟಿದ್ಯಾ ವಾರದ ದಿವಸನೂ ಅಂತ ಕೇಳ್ತಾನೆ ಇದ್ದರು. ಇನ್ನು ನಾವು ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನು ನಾವು ಹೋಗಿದ್ದ ಟೈಮ್ ಬಂದು 9:30 ಆಗಿಬಿಟ್ಟಿತ್ತು. ಆಗಲೇ ಏನು ಗೊತ್ತಾ, ಇನ್ನೊಂದು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು. ಯಾಕಂದರೆ ಪುಟ್ಟಂಗೆ ಸ್ವಲ್ಪ ಕೆಲ್ಸಕ್ಕೆ ಟೈಮ್ ಆಗಿಬಿಡುತ್ತೆ ಅಲ್ವಾ, ಅದಕ್ಕೆ ನಾವು ಯಾವಾಗಲೂ ಬೇಗನೆ ಹೊರಟೋಗ್ಬಿಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನೊಂದೇನೆಂದರೆ ನಾವು ವಾರ ವಾರ ಹೋಗಿ ಅಭ್ಯಾಸ ಆಗಿಬಿಟ್ಟು ಯಾವುದಾದ್ರೂ ಒಂದು ವಾರ ಹೋಗಿಲ್ಲ ಅಂತಂದ್ರೂ ಆ ವೀಕೆಲ್ಲ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಅದಕ್ಕೆ ಏನೇ ಕಷ್ಟ ಇದ್ರೂ ನಿಜವಾಗ್ಲೂ ನನಗೆ ಮನೇಲಿ ತಿಂಡಿ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಡ್ತೀವಿ. ಏನೋ ಆ ವೀಕೆಲ್ಲ ಫುಲ್ ಫ್ರೆಶ್. ಆಮೇಲೆ ಏನು ಜಾಸ್ತಿ ನೆಗೆಟಿವ್ ಥಾಟ್ಸ್ ಬರೋಲ್ಲ ಮೈಂಡಿಗೆ, ಒಂಥರ ಪಾಸಿಟಿವ್ ಆಗೇ ಇರ್ತೀವಿ. ಅದಕ್ಕೆ ನಾನು ಎವ್ರಿ ಥರ್ಸ್ಡೇ ಹೊಟ್ಟೋಗ್ಬಿಡ್ತೀನಿ. ಇನ್ನೊಂದು ಅಲ್ಲಿ ದೇವರಿಗೆಲ್ಲ ದರ್ಶನ ಮಾಡಿ ಇನ್ನೊಂದೇನೆಂದರೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ನಾವು ಸ್ವಲ್ಪ ಬೇಗ ಹೋಗಿದ್ದು ಬಂದುಬಿಡ್ತೀವಿ ಅಲ್ವಾ. ನಾವು ಹೋದ ವಾರ ಹೋಗಿದ್ವಲ್ಲ, ಆವತ್ತು ಪ್ರಸಾದ ಕೊಟ್ಟಿದ್ರು ಪುಳಿಯೋಗರೆನ. ಇವರೇನು ಪ್ರಸಾದ ಸಿಗಲಿಲ್ಲ ನಮಗೆ, ಯಾಕಂದರೆ ನಾವು ಬೇಗ ಹೊರಟ್ಬಿಟ್ವಿ ಅಲ್ವಾ. ಪುಟ್ಟಗೂ ಸ್ವಲ್ಪ ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಬನ್ನಿ ಪುಟ್ಟ ಮನೆಯಲ್ಲೇ ಮಾಡಿದ್ದೀನಲ್ಲ ರವೆ ದೋಸೆ ಮತ್ತು ಟೊಮೊಟೊ ಗೊಜ್ಜು ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಆ ದೇವಸ್ಥಾನಕ್ಕೆ ಹೋಗಿದ್ದು ಬಂದಾದಮೇಲೆ ಅಲ್ಲಿ ಹೊಯ್ಸಳ ಸರ್ಕಲ್ ಹತ್ರ ಒಂದು ಇಡ್ಲಿ ಮಾರ್ತಾರೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ಜೊತೆ ಇಡ್ಲಿ ಕೊಡ್ತಾರೆ. ನಿಜವಾಗ್ಲೂ ಚೆನ್ನಾಗಿತ್ತು. ಅಲ್ಲೊಂದು ಸತಿ ತಿಂದಿದ್ವಿ. ಇನ್ನೂ ಆ ಟೇಸ್ಟ್ ನೋಡಿದ್ರೆ ಬಾಯಲ್ಲೇ ಇತ್ತು, ತಿನ್ನಬೇಕು ಅಂತಲೇ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಬಂದಿದ್ದೀವಲ್ಲ ಪುಟ್ಟ, ಇಬ್ಬರು ಒಂದೊಂದು ಇಡ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಇಬ್ಬರು ಒಂದೊಂದು ಇಡ್ಲಿ ತಿಂತಾಯಿದ್ವಿ. ಬೇರೆ ಥರ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ನಾನು ಇವತ್ತು ಸಿಂಪಲ್ಲಾಗಿ 2 ಲೋಟ ನೀರನ್ನ ಹಾಕಿ ಸ್ವಲ್ಪ ಜೀರಿಗೆ, ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ತುಂಬ ಇದು ಥರ ಡಿಟಾಕ್ಸ್ ಡ್ರಿಂಕ್ ಥರನೇ ಇರುತ್ತೆ. ತುಂಬ ಹೆಲ್ತಿ ಜೀರಿಗೆ ನೀರು ಕುಡಿದರೆ. ಅದಕ್ಕೆ ಸ್ವಲ್ಪ ಅರಿಶಿನ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೊಳ್ಳಬಹುದು ನೀವು, ಇಲ್ಲಾಂದರೆ ಹಾಗೇನೂ ಕುಡಿಬೋದು. ಇನ್ನೊಂದೇನೆಂದರೆ ನಾನು ಚಿಯಾ ಸೀಡ್ಸ್ನ ನೆನೆಸಿ ಇಟ್ಟಿದ್ದೆ ನೈಟೇ. ಇದ್ರ ಜೊತೆಗೆ ಸ್ವಲ್ಪ ಚಿಯಾ ಸೀಡ್ಸು, ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹುಳಿ ಹಿಂಡ್ಕೊಂಡು ಕುಡಿದ್ರೆ ಆಯಿತು. ಹೇಳ್ಬೇಕಂದ್ರೆ ಡಿಟಾಕ್ಸ್ ಡ್ರಿಂಕ್ನ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲೇ ಕುಡಿಬೇಕು. ಆದರೂ ಪುಟ್ಟ ಇಡ್ಲಿ ತಿಂದ್ಬಿಟ್ಟಿದ್ರು. ನಾನು ಆಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ, ಅದಕ್ಕೇ ಕೊಟ್ಟೆ. ಇನ್ನು ಅವರು ಕೂಡ ಕುಡಿದ್ರು. ಫುಲ್ ಏನು ಪಾತ್ರೆಯಲ್ಲಿ ಈ ಥರ ಕೂಡ ಇಟ್ಬಿಟ್ಟಿದ್ರೆ ಇವತ್ತು. ನಿನಗೆ ಅರ್ಜೆಂಟ್ ಹೋಗ್ಬೇಕಲ್ಲ ಈಗ. ಹಾಂ, ನಿನ್ನ ಫೇವ್ರೇಟ್ ಇವತ್ತು ರವಾ ದೋಸೆ. ರವಾ ದೋಸೆ ನಿಂಗೆ ಇಷ್ಟ ಅಲ್ವಾ ರವೆ ದೋಸೆ? ಅದಕ್ಕೆ ರವೆ ದೋಸೆ. ತುಪ್ಪ ಹಾಕ್ಲಾ ಈಗ? ರವೆ ದೋಸೆ ಏನು ಮಾಡಿದ್ಯಾ ಪಾಪ? ಟೊಮೊಟೊ ಗೊಜ್ಜು ಸೂಪರ್, ನನ್ನ ಫೇವ್ರೇಟ್. ನೀನು ರವೆ ದೋಸೆ ಇಷ್ಟಪಡ್ತಿದ್ಯಾ ತಾನೇ? ಇವಾಗ ಜಾಸ್ತಿ ರವೆ ದೋಸೆ ತಿನ್ಬೇಕು ಅನ್ಸಿದೆ ಅಂತಿರ್ತೀನಿ. ರವೆ ದೋಸೆ ಮಧ್ಯಾಹ್ನ ಟೈಮ್ ಸರಿ ಅಲ್ವಾ? ಮಧ್ಯಾಹ್ನ ಟೈಮ್ ಅಂತೂ ಸುಮ್ಮನೆ ಹೊಳಿಕೊಂಡೋಯ್ತದೆ. ಮಾಮೂಲಿ ದೋಸೆ ಆದರೆ ಯಾರೋದ್ಮೇಲೆ ತಿನ್ನಕ್ಕಾಗಲ್ಲ. ರವೆ ದೋಸೆ ತಿನ್ಕೋಬೋದ? ಸಾಫ್ಟ್ ಆಗಿರುತ್ತಾ? ಫುಲ್ ಸಾಫ್ಟ್, ಹಂಗೆ ಬಳಿಕೊಂಡೋಯ್ತದೆ. ತಿನ್ನಂಗೆ ಅನ್ಸಲ್ಲ, ಮೆಕ್ಕಿದ್ದೀನಿ ಇದು ಎಷ್ಟು ಬೇಗ ತಿಂದ್ಬಿಟ್ಟು ಅನಿಸ್ತದೆ. ಅದಕ್ಕೆ ರವೆ ದೋಸೆ ಇವತ್ತು. ಆಮೇಲೆ ಏನ್ ಗೊತ್ತಾ, ಈಸಿಯಾಗಿ ಎದೊಡೋಯ್ತು ಮನೆ. ಜಾಸ್ತಿ ಬರೀ ರವೆ ನೀರು ಅಷ್ಟೇ, ಏನ್ ಬೇರೆ ಏನೂ ಇಲ್ಲ. ರವೆನ ಒಂದ್ಸತಿ ಮಿಕ್ಸರ್ ಗ್ರೈಂಡರ್ ನುಣ್ಣಗೆ ಆಡಿಸ್ಕೊಂಡ್ರೆ ಆಯ್ತು ರವೆ ದೋಸೆ. ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಫೀಲೇ ಬೇರೆ ಅಲ್ವಾ. ಫ್ರೆಶ್ ಮೈಂಡ್ ಎಲ್ಲ ತುಂಬಾ ಫ್ರೆಶ್ ಅನ್ಸಿದೆ. ಆಮೇಲೆ ಏನ್ ಗೊತ್ತಾ, ನಾವು ಎವ್ರಿ ಥರ್ಸ್ಡೇ ದೇವಸ್ಥಾನಕ್ಕೆ ಹೋಗಿ ರೂಢಿ ಮಾಡ್ಕೊಬಿಟ್ಟಿದೀವಿ. ಈಗ ನೆಕ್ಸ್ಟ್ ಗುರುವಾರ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಆ ವಾರನೇ ಇನ್ಕಂಪ್ಲೀಟ್ ಆಗಲ್ಲ. ನಿಜ ತಾನೇ? ಏನೋ ಒಂಥರ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ. ಆದ್ರೆ ಹೋದ್ರೆ ಏನಿಲ್ಲ, ಒಂಥರ ನೆಮ್ಮದಿ. ಆ ವಾರ ಫುಲ್ ನೆಮ್ಮದಿ ಅನ್ಸುತ್ತೆ. ನಿಜ ತಾನೇ? ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ಎಲ್ರಿಗೂ. ಮೇನ್ ನೆಮ್ಮದಿ. ರಾಯರಿದ್ದಾರೆ. ಏನಂತೀರಿ ಪಾಪ ಅವರ? ಪಾಪ ಡ್ಯಾನ್ಸ್ ಎಲ್ಲ ಮಾಡ್ತೀರಾ? ಇಡ್ಲಿ ತಿಂದು
ಒಂದೊಂದು ಇಬ್ರು ಏನ್ ಗೊತ್ತಾ, ಇಡ್ಲಿ ತಿನ್ಬೇಕು ಅನ್ನಿಸ್ತು, ಅಲ್ಲಿ ಬಿಸಿ ಬಿಸಿ ಹಾಕೊಡ್ತಿದ್ರಲ್ಲ, ಅದಕ್ಕೆ ಇಬ್ರು ಒಂದೊಂದು ಇಡ್ಲಿ ತಿನ್ಕೊಂಡು ಮನೇಲಿ ರವೆ ದೋಸೆ ಮಾಡಿದ್ನಲ್ಲ ಅಂದ್ರು ಕೇಳಲಿಲ್ಲ, ಇಡ್ಲಿ ತಿಂತು. ಯಾರು ಕರ್ಕೋಗಿದ್ದು ಇಡ್ಲಿ ತಿನ್ಬೇಕು ಅಂತ? ಯಾಕಂದ್ರೆ ನನಗೇನೆ ಜಾಸ್ತಿ ಕ್ರೇವಿಂಗ್ಸ್ ಆಯ್ತಾಯ್ತು ಇಡ್ಲಿ ತಿನ್ಬೇಕು ಕೆಂಪು ಚಟ್ನಿ ಜೊತೆ ಅಂತ. ಕೆಂಪು ಚಟ್ನಿ ಜೊತೆ ಇಡ್ಲಿ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಅಲ್ಲಿ ನೋಡಿದ್ವಲ್ಲ, ಬನ್ನಿ ಪುಟ್ಟ ಒಂದೊಂದು ತಿನ್ನೋಣ ಅನ್ಬಿಟ್ಟು ಇಬ್ರು ಒಂದೊಂದು ತಿನ್ಕೊ ಬಂದ್ವಿ ತಟ್ಟೆ ಇಡ್ಲಿನ. ಅದು ಚೆನ್ನಾಗಿತ್ತು ಇಡ್ಲಿನೂ. ಇಡ್ಲಿನೂ ಚೆನ್ನಾಗಿತ್ತು, ಒಳ್ಳೆ ಅಂದ್ರೆ ತವಾ ಫಸ್ಟ್ ಹಾಕಿದ್ದೀನಲ್ವಾ, ಕಾಯ್ಬೇಕು ನಂಗೆ. ನೋಡಿದಿರಲ್ಲ ರವೆ ದೋಸೆ ಎಷ್ಟು ಚೆನ್ನಾಗಿ ಎದೋಳುತ್ತೆ ಅಂತ. ಗೊತ್ತು ಬಿಡ್ರಿ. ಇನ್ನು ಅದ್ರ ಜೊತೆ ನಾನು ಮಾಮೂಲಿ ಈಸಿ ರೆಸಿಪಿ ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ ಕಾಂಬಿನೇಷನ್, ಹುಳಿಯಾಗಿದ್ರು ಜೊತೆಗೆ. ಪ್ರತಿ ಗುರುವಾರನು ಪೊಂಗಲ್ ಮಾಡ್ಬಿಡೋದಲ್ಲ ಪಾಪ. ನಾನು ಜಾಸ್ತಿ ಪೊಂಗಲ್ ಮಾಡ್ಬಿಡ್ತೀನಿ ಈ ಟೈಮಲ್ಲಿ. ಯಾಕೆಂದ್ರೆ ಈ ವಾರ ಮಾಡಿದೆಲ್ಲ ಟೈಮಲ್ಲಿ ನನಗೆ ಕೆಲಸ ಮಾಡಿಕೊಂಡು ಅಡಿಗೆ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಲ್ವಾ, ಎರಡನ್ನೂ ಅಟ್ ಎ ಟೈಮ್ ಮಾಡ್ಕೊಳಕ್ ಆಗಲ್ಲ. ಇವತ್ತು ಅಲ್ಲೇ 11:30 ಆಯ್ತು. ಇವತ್ತು ಟೈಮ್ ಆಗ್ಬಿಟ್ಟಿದೆ, ಆದ್ರೂ ದೋಸೆ ಹಾಕ್ತಿದ್ದೀನಿ. ತವಾ ಕಾಯ್ಬೇಕು, ಆದ್ರೂ ಹಾಕ್ಬಿಟ್ಟೆ. ತವಾ ಕಾಯ್ಬೇಕು ಮನೆ, ಇನ್ನು ಕಾಯ್ಬೇಕು, ಇನ್ನು ನೋಡು ಕಾಯ್ಬೇಕು. ನೀನ್ ಯಾಕೆ ಅಷ್ಟು ಫಾಸ್ಟ್ ಆಗ್ತಿ ಮಗಳೇ? ಸ್ವಲ್ಪ ಕಾಯ್ಬೇಕಿತ್ತು, ಏನ್ ಮಾಡ್ಲಿ ಹಾಕ್ಬಿಟ್ಟೆ, ನಿಂಗೆ ಬೇಗ ಟೈಮ್ ಆಗುತ್ತೆ ಅಂತ. ಸೆಕೆಂಡ್ ದೋಸೆ ರವಾ ದೋಸೆ, ಸೆಕೆಂಡ್ ರವಾ ದೋಸೆ. ಆಮೇಲೆ ಇದಕ್ಕೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇವತ್ತು ಗುರುವಾರ ಅಲ್ವಾ, ಎಲ್ಲಾನು ಹಾಕೊಂಡು ಮಾಡ್ಕೊಳ್ಳೋದಿಕ್ಕಾಗಲ್ಲ ಟೈಮ್ ಸರಿಯಾಗಿನೇ. ಅದಕ್ಕೆ ನಾನು ಹಾಗೆ ಮಾಡ್ಕೊಡ್ತೀನಿ, ಸಿಂಪಲ್ ಆಗಿ ಪ್ಲೈನ್ ಆಗಿ. ರೆಸಿಪಿ ತೋರಿಸ್ತೀನಿ ಸುಮ್ಮನೆ. ಪಾಪ ನೀವು ರೆಸಿಪಿ ಮಾಡಿ ಮಾಡಿ ತಿಂದು ದಪ್ಪ ಆಗೋಗಿದ್ದೀರಾ ಅನಿಸ್ತಾ ಇದೆ ನನಗೆ. ಹೌದಾ? ತಗೊಳ್ಳಿ, ಫೇವ್ರೇಟ್. ಥ್ಯಾಂಕ್ ಯು. ನಾನು ತಿನ್ನಲಾಗಾರೆ ಬೈ. ಟೈಮ್ ಆಗುತ್ತೆ. ರೈಸ್ ನಮ್ಮ ಇದು ಬನ್ನಿ, ಒಳ್ಳೆ ಟೊಮೊಟೊ ಗೊಜ್ಜು ಹಾಕಿ ರವಾ ದೋಸೆ ಮಾಡೋರು. ನಮ್ಮ ಫೇವ್ರೇಟ್ ಆ್ಯಕ್ಚುಲಿ ಇದು ರವಾ ದೋಸೆ. ನಾನು ಪುಟ್ಟ ಎಲ್ಲ ಹೋಗಿದ್ದಾದಮೇಲೆ ನಾನು ತಿಂದು ಸ್ವಲ್ಪ ಹೊತ್ತು ಮಲಗಿದೆ. ನಾಗಲೇ ಇವತ್ತು ಪುಟ್ಟ ಬೇಗನೆ ಬಂದುಬಿಟ್ರು. ನೋಡಿ ಇವಾಗ ಬಂದರು. ಏನು ಪುಟ್ಟ ಇವತ್ತು? ಏನು? ಓ ವೇಫಲ್ಲು. ಓ ಅದೇ ನೋಡ್ಬಿಟ್ಟಲ್ಗೆ ಹಾಂ ಅಯ್ಯಪ್ಪ ಬೇಜಾರು. ಹಿಡ್ಕೊಯ್ಲಿ, ಇಲ್ಲಿ ನೋಡಿಲಿ ಕೊನೆಗೆ ಆನ್ಲೈನಲ್ಲಿ ಬುಕ್ ಮಾಡಿ ಇದು ತಗೊಂಡಿದ್ದು ಇವಾಗ. ಯಾಕೆ ಅಷ್ಟೊಂದು ಕ್ರೌಡ? ಅದೇ ನಿನ್ನೆ ವೇಫಲ್ಸ್ ಡೇ ಪುಟ, ಅದಕ್ಕೆ ನಾನು ಗೊತ್ತಲ್ಲ ಇದೇನು ಇಷ್ಟ ಜನ ನಿಂತ್ಕೊಂಡ್ಬಿಟ್ಟು ಒಂದು 5-10 ನಿಮಿಷ ನಿಂತ್ಕೊಂಡು ಲೈನಲ್ಲಿ ಮುಂದಕ್ಕೆ ಹೋಯ್ತಿಲ್ಲ ಬೇಜಾರಾಗೋಯ್ತು. ಈಗ ಝೊಮ್ಯಾಟೋದವ್ರು ಬಂದಲ್ಲ ಫಾಸ್ಟ್ ತಗೊಂಡಾಯ್ತವ್ರೆ, ಸೀದಾ ಬದುಕೆ ಅಲ್ಲೇ ನಿಂತ್ಕೊಂಡು ಪರ್ಫೆಕ್ಟ್ ಇಲ್ಲಿ ನಮ್ಮ ಮನೆ ಅಡ್ರೆಸ್ ಹಾಕಿ ಲೊಕೇಶನ್ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ನಾವು ಬರೋದು ಕರೆಕ್ಟಾಗಿ ಬಂದು ಇಲ್ಲಿ ಅದ್ಯಾರೋ ಹಣ ಸಿಕ್ಕಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋದಕ್ಕಿಂತ ಬಂದು ಕರೆಕ್ಟಾಗಿ ಕಾಯ್ಕೊಂಡು. ಲೇಟ್ ಆಗ್ಲಿಲ್ವಾ ಪುಟ ಆನ್ಲೈನ್ ಅಲ್ಲಿ? ಲೇಟ್ ಏನಾಯ್ತು, ನಾನೇ ಬುಕ್ ಮಾಡಿ 3-4 ಗಂಟೆ ಆಗಿದ್ದೇನೋ ಪಾಪ. ಅವಾಗೆ ಬಂದ ನನಗೆ ಅವ್ರು ಸಿಕ್ಕಿದ್ರು ಅಂತ. ಇಲ್ಲಿ ನೋಡಿಲಿ 4 ಪೀಸ್ ಆರ್ಡರ್ ಮಾಡಿದ್ದೆ, ನೋಡೋಣ ನಡಿ ಹೆಂಗೈತೆ ಅಂತ ಟೇಸ್ಟ್ ಮಾಡೋಣ. 4 ಪೀಸ್ ಆರ್ಡರ್ ಮಾಡಿದ್ದು ಪಾಪ. 6 ಪೀಸ್ ಬಾಕ್ಸ್ ಕೊಟ್ಟವ, ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಬಾಕ್ಸ್. ಚೆನ್ನಾಗಿರುತ್ತಾ ಪುಟ ಇದು? ನಾವು ಒಂದ್ಸತಿನೂ ಟ್ರೈ ಮಾಡಿಲ್ಲ. ಏನ್ ತಂದೆ ಇದನ್ನ ನೀನು? ನನ್ ಕೇಳಲೇ ಇಲ್ಲ. ನನಗೆ ಕೇಳಲೇ ಇಲ್ಲ ಇದನ್ನ. ನನಗೆ ಇಷ್ಟ ಆಯ್ತು ತಂದೆ. ಎಲ್ಲ ಅಲ್ಲಿ ಜನ ನಿಂತಿರೋ ರೀಲ್ಸ್ ಅಲ್ಲೆಲ್ಲ ನೋಡಿದೆ, ತಂದ್ಬಿಡೋದೇ ಇರೋ ಟೇಸ್ಟ್ ನೋಡೋದ. ಪಂಡ ಬಾಯ್ತೆಗೆ ಬಿಡಿ, ಇವರೇ ಫಸ್ಟ್ ಸ್ಮೆಲ್ ನೋಡ್ಬಿಡ್ತಾನೆ ಟೇಸ್ಟ್. ನಾನು ಚೆನ್ನಾಗಿರುತ್ತೆ ಮಿನಿ ಪುಟ ಇದು. ಮಿನಿನೇ ತಂದಿರೋದು ನಾನು. ನಾನು ಲಾಗ್ ತಂದಿನಿ. ಒಂದ್ಸತಿ ಟೇಸ್ಟ್ ಮಾಡ್ತೀನಿ. ನಾನು ಬುಕ್ ಮಾಡಿದ್ದು ಪಾಪ. ಒಂದ್ಸತಿ ಟೇಸ್ಟ್ ಮಾಡ್ತೀನಿ. 4 ಪೀಸ್ ಬುಕ್ ಮಾಡಿದ್ದು, ಇಲ್ಲಿ 4 ಪೀಸ್ ಹಾಕೋರು. ಇದಕ್ಕೆ 6 ಪೀಸ್ ಬಾಕ್ಸ್ಗೆ ಹಾಕೋರು. ಮೋಸ್ಟ್ಲಿ ಬಾಕ್ಸ್ ಖಾಲಿ ಆಯ್ತಾನೆ. 400 ರೂಪೀಸ್ 100 ರೂಪೀಸ್ ಬಿಡುತ್ತೆ ಪಾಪ ಒಂದು ಪೀಸ್ಗೆ. ನಿಜ ಚೆನ್ನಾಯ್ತಾ? ಇತ್ತಿದ್ರೆ ಹೆಂಗ್ ಫೀಲ್ ಆಯ್ತೈತೆ ಗೊತ್ತಾ? ಬೂಸ್ಟ್ ಚಪಾತಿ ತಿಂದಂಗೆ ಫೀಲ್ ಆಯ್ತೈತೆ. ಬೂಸ್ಟ್ ಚಪಾತಿ ತಿಂದಂಗೆ ಫೀಲ್ ಆಯ್ತೈತಾ? ಹೌದು. ಚೆನ್ನಾಯ್ತಾ? ಟೇಸ್ಟ್ ಮಾಡ್ತಾ
ಎಷ್ಟು ಲೆವೆಲಾಗೈತೆ. ಚೆನ್ನಾಗಿತ್ತಲ್ವಾ? ಹೆಂಗೈತೆ ಟೇಸ್ಟು? ಡಿಫ್ರೆಂಟ್ ಟೇಸ್ಟು. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸಖತ್ತಾಯ್ತಾ? ಸರಿ, ತಿಂದು ಮುಗಿಸ್ತೀವಿ ಇವಾಗ. ಹಾಗೆ ಬರಬೇಕಾದ್ರೆ ಪುಟ್ಟ ಸ್ನ್ಯಾಕ್ಸ್ ತಂದಿದ್ದಾರೆ. ಅಂದರೆ ನಿನ್ನೆ ವೇಫರ್ಸ್ ಡೇ ಅಲ್ವಾ, ಅದಕ್ಕೆ ಅವರೇನೋ ಆಫರ್ ಕೊಟ್ಟಿದ್ರು ಅಂದ್ಬಿಟ್ಟು ತಂದಿದ್ದಾರೆ. ಏನೂ ಹೇಳಲೇ ಇಲ್ಲ, ಸರ್ಪ್ರೈಸಾಗಿ ತಂದಿರೋದು. ಇನ್ನು ನಾವು ಅದನ್ನೆಲ್ಲ ತಿಂದು ಮುಗಿಸಿದ್ವಿ. ಇವತ್ತಿನ ಡಿನ್ನರಿಗೆ ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಹೆಸರುಬೇಳೆ ಕಟ್ಟಿನ ಸಾರು ಅಂತ. ಅಂದರೆ ನೀವು ಹೆಸರುಬೇಳೆ ರಸಮ್ ಅಂತಲೂ ಅಂದ್ಕೋಬೋದು. ತುಂಬ ಈಸಿ. ಈ ಮಸಾಲೆ ಸಾರೆಲ್ಲ ತಿಂದು ಬೇಜಾರಾಗಿದ್ದರೆ ಆರಾಮ್ಸಾಗಿ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು. ಜಾಸ್ತಿ ಮಸಾಲೆ ಇರಲ್ಲ, ಆಮೇಲೆ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ. ಏನಾದ್ರು ಎಮರ್ಜೆನ್ಸಿ ಸಾಂಬಾರು ಮಾಡಬೇಕಂದ್ರೆ ಆರಾಮ್ಸಾಗಿ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ, ಬರೀ ಹೆಸರುಬೇಳೆ ಇದ್ದರೆ ಸಾಕು. ಬನ್ನಿ ಇವಾಗ ನಾನು ಆ ರೆಸಿಪಿ ಹಾಕ್ತೀನಿ ಹೇಗೆ ಮಾಡೋದು ಅಂತ. ನಾನು ಹೇಳ್ತಿಲ್ವಾ, ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಎಲ್ಲಾದರೂ ಎಮರ್ಜೆನ್ಸಿ ಸಾಂಬಾರು ಹೇಳಿದ್ನಲ್ಲ, ಆರಾಮ್ಸಾಗಿ ಈ ಸಾಂಬಾರನ್ನ ನೀವು ಮಾಡ್ಕೋಬೋದು. ಬನ್ನಿ ಇವಾಗ ಹೆಸರುಬೇಳೆ ಕಟ್ಟಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಕುಕ್ಕರಿಗೆ 1 ಕಪ್ಪಷ್ಟು ಹೆಸರುಬೇಳೆ, ಅದಾದಮೇಲೆ 1/4 ಕಪ್ಪಷ್ಟು ಮಸೂರು ದಾಲ್ನ ಹಾಕೋತಿದ್ದೀನಿ. ನೀವೇನು ಮಾಡಿ ಗೊತ್ತಾ, ತೊಗರಿಬೇಳೆ ಕೂಡ ಹಾಕೋಬೋದು ನೀವು. 1/4 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆರಡನ್ನೂ ತೊಳ್ಕೊಂಡು ಅದಾಗಿದ್ದಾದಮೇಲೆ ಸ್ವಲ್ಪ ನೀರು, ಅಂದರೆ ಒಂದು 3 ಕಪ್ಪಷ್ಟು ನೀರನ್ನ ಹಾಕಿ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸಿ ಒಂದು 3 ವಿಷಿಲ್ ಹೊಡ್ಸ್ಕೊಳ್ಳಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಒಂದು 3 ವಿಷಿಲ್ ಹೊಡ್ಸಿದ್ರೆ ಸಾಕು, ಬೆಂದಿರುತ್ತೆ. ಇವಾಗ ಇದು ವಿಷಿಲ್ ಬರಲಿ. ಇವಾಗ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದ್ದಾದಮೇಲೆ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಬಿಡಿ. ಸ್ಪ್ಯಾಷರ್ನಲ್ಲಿ ಒಂಚೂರು ತರಿಯಾಗಿರಬಾರ್ದು. ಒಂದು ಸತಿ ಹಿಂಗೆ ಅಂದರೆ ರೋಲ್ ಮಾಡಿಬಿಟ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ, ಯಾಕಂದರೆ ಬೇಳೆ ಬೆಂದೋಗ್ಬಿಟ್ಟಿರುತ್ತೆ ಅಲ್ವಾ, ಅದಕ್ಕೆ. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ. ತುಪ್ಪ ಕಾದಿದ್ದಾದಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆನ ಹಾಕೋತಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿನ ಹಾಕೋತಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಒಂದು 4 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕೋತಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಂದರೆ ಕರಿಬೇವಿನೆಲೆ, ಆಮೇಲೆ ಶುಂಠಿ ಹಾಕೋತಿದ್ದೀನಿ. ಶುಂಠಿನ ಜಜ್ಜಿ ಹಾಕೋತಿದ್ದೀನಿ. 1 ಇಂಚಷ್ಟಾದರೆ ಸಾಕು, ಅಂದರೆ ಫ್ಲೇವರಿಗಿದ್ರೆ ಸಾಕು. ಇಷ್ಟೂ ಫ್ರೈ ಆಗಿದ್ದಾದಮೇಲೆ ನಾನು ಆಗಲೇ ಹುಣಸೆಹಣ್ಣನ್ನ ನೆನೆ ಹಾಕಿ ಇಟ್ಟಿದ್ದೆ. ಹುಣಸೆ ನೆನೆಸಿದ ನೀರನ್ನ ಹಾಕೋತೀನಿ, ಹುಣಸೆಹಣ್ಣು ಹುಳಿ ಹಾಕೋತಿದ್ದೀನಿ. 1 ಸ್ಪೂನ್ ಬೆಲ್ಲದ ಪುಡಿನ ಹಾಕೋತಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ಅದಾದಮೇಲೆ ಇವಾಗ ಹೆಸ್ರುಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹೆಸ್ರುಬೇಳೆನ ಹಾಕಿ ಅಂದರೆ ಕನ್ಸಿಸ್ಟೆನ್ಸಿ ತಕ್ಕನಾಗಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಇದು ಬೇಯ್ತಾ ಸ್ವಲ್ಪ ಗಟ್ಟಿ ಆದಾಗ ಬರುತ್ತೆ. ನೀವು ಜಾಸ್ತಿನೇ ನೀರು ಹಾಕ್ಕೊಂಡು ತೆಳ್ಳಗಿರಬೇಕು ರಸಮ್ಮು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಜಾಸ್ತಿ ಏನು ಕುದಿಸ್ಕೋಬೇಕಂತೇನಿಲ್ಲ, ಸ್ವಲ್ಪ ಕುದಿಸಿದ್ರೆ ಸಾಕು. 1 2 ಮಿನಿಟ್ಸ್ 3 ಮಿನಿಟ್ಸ್ ಕುದಿ ಬಂದರೆ ಸಾಕು. ಇವಾಗ ಕುದಿ ಬಂದಿದ್ದಾಗಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಿದ್ದೀನಿ. ಇವಾಗ ಸ್ಟವ್ ಎಲ್ಲ ಆಫ್ ಮಾಡಿದಾದಮೇಲೆ ನಿಂಬೆಹಣ್ಣು ಹುಳಿನ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹುಳಿ ಹಾಕಿದರೆ ಆಯಿತು. ಅಂದರೆ ಇದು ಕೂಡ ಆಪ್ಷನಲ್ಲು, ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹುಳಿ ಹಾಕಿದ್ರೆ ಅಂದ್ಬಿಟ್ಟು ನಾನು ಹಾಕೋತಿದ್ದೀನಿ. ಇವಾಗ ನೋಡಿ ಹೆಸರುಬೇಳೆ ಕಟ್ಟಿನ ಸಾರು ರೆಡಿ ಆಯಿತು. ಹೆಸರುಬೇಳೆ ರಸಮ್ ಅಂತಲೂ ಅನ್ಬೋದು. ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ನೀವು ಈ ಥರ ತೆಳು ಆಗಿ ಮಾಡ್ಕೊಳ್ಳಿ, ಆವಾಗ ಏನು ಗೊತ್ತಾ, ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಗಟ್ಟಿ ಆದರೆ ಏನಾಗುತ್ತೆ, ಅದು ದಾಲ್ ಥರ ಆಗೋಗ್ಬಿಡುತ್ತೆ. ನೋಡಿ ಉಡುಪಿ ಸ್ಟೈಲಲ್ಲಿ ಮಾಡ್ತಾರೆ ಇದನ್ನ, ಅಂದರೆ ಉಡುಪಿ ಸ್ಟೈಲೇ ಇದು ಹೆಸರುಬೇಳೆ ಕಟ್ಟಿನ ಸಾರು. ನಮ್ಮ ಕಡೆ ಯಾರೂ ಇದನ್ನ ಜಾಸ್ತಿ ಮಾಡಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ರಸಮ್ ಥರನೇ ಇರುತ್ತೆ. ಮಸಾಲೆ ಎಲ್ಲ ಜಾಸ್ತಿ ಇಷ್ಟಪಡದೇ ಇರೋರು ಆರಾಮ್ಸಾಗಿ ಈ ಸಾಂಬಾರನ್ನ ನೀವು ಮಾಡ್ಕೋಬೋದು. ಇವಾಗ ಹೆಸರುಬೇಳೆ ಕಟ್ಟಿನ ಸಾರು ರೆಡಿ ಆಯಿತು. ಮುದುಮ, ಹೆಸರುಬೇಳೆ ರಸಮ್ ಹೇಗೈತೆ ಪಾಪ? ಯಾವ ಥರ ಫೀಲ್ ಆಗ್ತೈತೆ ಇದನ್ನ ತಿಂತಾ ಇದ್ರೆ ನಿನಗೆ? ದಾಲಾ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪೊಂಗಲ್, ಆ ಥರ ಅನ್ನಿಸ್ತಾ ಇಲ್ವಾ? ಹಾಂ ಪಾಪ, ಈ ಥರ ಸಾಂಬಾರೆಲ್ಲ ತಿಂದು ಬೇಜಾರಾದರೆ ಆರಾಮ್ಸಾಗಿ ಇದು ಲೈಟಾಗಿರುತ್ತೆ, ಮಾಡ್ಕೊಳ್ಬೋದಲ್ವಾ? ಈಸಿ, ಸ್ವಲ್ಪ ಆರಾಗನೆ ಬೇಗ ಆಗುತ್ತೆ. ಅಂದರೆ ಜಾಸ್ತಿ ಮಸಾಲ ಆ ಥರ ಇಷ್ಟಪಡ್ದಿರೋರಿಗೆ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಪಾಪ ಅವರೇ ಏನು 2 ಜಿಟ್ಟು ಅದೇ ಒಂದು ರೀಲ್ಸ್ ಶೂಟ್ ಮಾಡಬೇಕಿತ್ತಲ್ಲ ಪುಟ್ಟ, ಅದಕ್ಕೆ ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಸೂಪರ್ ಬಿಡ್ರೆ. ಈ ಜುಟ್ಟನ್ನ ಹಾಕೊಂಡಿರೋದಕ್ಕೆ ನಾನು ಸ್ಕೂಲ್ಗೆ ಹೋಗ್ತೀನಲ್ಲ, ಅದೆಲ್ಲ ನೆನಪಾಗ್ತಿದೆ. ಹೌದಾ? ಈ ಥರ ಜುಟ್ಟಲ್ವಾ ಅದು ಹಾಕೋತಿದ್ದ ಈ ಸ್ಕೂಲು ಎಲ್ಲ, ಪ್ರೈಮರಿ ಹೈಯರ್ ಪ್ರೈಮರಿಗೆಲ್ಲ, ಅದೇ ನೆನಪಾಗ್ತೈತೆ. ಸೂಪರ್ ಬಿಡ್ರೆ. ಅರೆ ರಸಮ್ ಮಾತ್ರ ಅಲ್ಟಿಮೇಟ್ ಆಯ್ತಂತೆ. ಸೂಪರ್, ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಐತೆ ಮನೆ. ಮಸ್ಟ್ ಟ್ರೈ ರೆಸಿಪಿ, ಈಸಿ. ಆಮೇಲೆ ಟೈಮ್ ಇಲ್ಲ ಜಾಸ್ತಿ ಅಂತ ಅನ್ನೋರು
ಆರಾಮ್ಸೆ ಈ ರೆಸಿಪಿನ ಮಾಡ್ಕೊಳ್ಬೋದು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.